ಕರ್ನಾಟಕದ ಮಲೆನಾಡು ಗಿಡ್ಡ ಮತ್ತು ಪಕ್ಕದ ಆಂಧ್ರ ಪ್ರದೇಶನ ಪುಂಗನೂರು ಜಾತಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ವೈಟ್ ಕಲರು ಪುಂಗನೂರು ಜಾತಿ. ಅದು ಪುಂಗನೂರು ಜಾತಿ ಹಸುಗಳು ಇದೆ. ಇಲ್ಲಿ ಕಾಣಿಸ್ತಾ ಇರೋ ಪೆಂಚದು ಪುಂಗನೂರು ಜಾತಿ, ಮಲೆನಾಡು ಗಿಡ್ಡ ಮತ್ತು ಪುಂಗನೂರು ಜಾತಿ ಇದೆ. ನಾನು ಹೇಳ್ಬರೋದು ನಮ್ಮ ಇದು ಮಲೆನಾಡು ಗಿಡ್ಡ ಜಾತಿಯ ಹಸುಗಳ ಬಗ್ಗೆ ಒಂದಷ್ಟು ವಿವರ ಹೇಳ್ತೀನಿ. ನೋಡಿ, ಇದು ಕಾಡಲ್ಲಿ ಮೇಯುವಂಥ ಹಸುಗಳು. ಇವು ಕಟಾಕಿ ಮೇಯಿಸುವಂಥ ಹಸುಗಳಲ್ಲ. ಈ ಹಸುಗಳು ಬಂದು ಕಾಡಲ್ಲೇ ಮೇಯುವಂಥದ್ದು. ಇದು ನಮ್ಮ ಮಲೆನಾಡು ಪ್ರದೇಶದಲ್ಲಿ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿ ಇದು ಕಾಣಸಿಗುವಂಥ ಒಂದು ಗೋವುಗಳು. ಈ ಗೋವುಗಳಲ್ಲಿ ವಿಶೇಷ ಏನಂದರೆ, ಈ ಗೋವುಗಳಲ್ಲಿ ಇದರ ಹಾಲಿನಿಂದ ತಯಾರು ಮಾಡಿದಂಥ ತುಪ್ಪದಿಂದ ಮಾಡಿದಂಥ ಪಂಚಗವ್ಯ ಏನಿದೆ, ಕ್ಯಾನ್ಸರ್ ನಿವಾರಣೆಯನ್ನು ಮಾಡುತ್ತೆ. ಇದರ ಪಂಚಗವ್ಯ ಕ್ಯಾನ್ಸರ್ ನಿವಾರಣೆಗೆ ತುಂಬ ಉಪಯೋಗ. ದೇಹದಲ್ಲಿ ಯಾವುದೇ ರೀತಿಯ ಚರ್ಮ ಕಾಯಿಲೆಗಳಿದ್ದರೂ ಇದರ ಗೋಮೂತ್ರದಿಂದ ವಾಸಿಯಾಗುತ್ತೆ. ಈ ಮಲೆನಾಡು ಗಿಡ್ಡ ಏನಕ್ಕೆ ಕಾರಣ ಏನು ಅಂತಂದರೆ, ಇದು ಕಟಾಕಿ ಮೇಯಿಸಿ ತಿನ್ನಿಸುವಂಥ ಪ್ರಾಣಿ ಅಲ್ಲ. ಇದು ಯಾವತ್ತಿದ್ರೂ ಹೊರಗಡೆ ಹೋಗಿ ತಿಂದು ಬಂದ್ರೇ ಇದಕ್ಕೆ ತೃಪ್ತಿ, ಅದರ ಆಹಾರ ತುಂಬಿದೆ, ಹೊಟ್ಟೆ ತುಂಬಿದೆ ಅಂತ ಅನಿಸ್ಕೊಂತದೆ. ಒಣಸೊಪ್ಪು ತಿಂತದೆ, ಹಸಿ ಸೊಪ್ಪು ತಿಂತದೆ. ಒಂದು ವಿಶೇಷ ಏನಕ್ಕೆ ಅಂತಂದರೆ, ಇದು ವಿಶೇಷ ಸುಮಾರು 50 ರೀತಿಯ ಔಷಧಿ ಸಸ್ಯಗಳ ಇದರ ಆಹಾರ. ಕೇವಲ ಹುಲ್ಲಲ್ಲ, 50 ರೀತಿಯ ಔಷಧಿ ಸಸ್ಯಗಳನ್ನು ಇದು ತಿಂತದೆ. ನಮ್ಮ ಗೋಶಾಲೆಯಲ್ಲಿ ಚಿರತೆ ದಾಳಿ ಆಯಿತು. ಎಷ್ಟು ಬುದ್ಧಿವಂತ ಪ್ರಾಣಿಗಳು ಅಂದರೆ, ಒಟ್ಟು ಎಷ್ಟು ಮಲೆನಾಡು ಗಿಡ್ಡ ಇದೆ ಒಟ್ಟಿಗೆ ಸೇರಿಕೊಂಡು ಚಿರತೆಯನ್ನು ಓಡಿಸ್ತವೆ, ಹುಲಿಯನ್ನು ಓಡಿಸ್ತವೆ. ಈಗ ಮಲೆನಾಡಲ್ಲೂ ಇದರ ಪ್ರತೀತಿ ಇದೆ ಮಲೆನಾಡು ಗಿಡ್ಡದ ಬಗ್ಗೆ. ಅಷ್ಟು ಶಕ್ತಿ ಅಂತಂಥದ್ದು. ಈ ಕಪ್ಪುಗಿದೆಯಲ್ಲ, ಇದರ ವರ್ಣನೇ ಕಪ್ಪು. ಕಪಿಲ ಗೋವಿನ ಮೂಲ ಜಾತಿ ಅಂತಲೂ ಹೇಳ್ತಾರೆ ಇದನ್ನು. ಇದರಲ್ಲಿ ಕಪಿಲ ವರ್ಣ ಬರುತ್ತದೆ. ಕಪಿಲ ವರ್ಣ ಬಂದರೆ ಅದು ಕಪಿಲ ಜಾತಿಯ ಹಸು ಅಂತ, ಪೂಜೆಗೆ ಶ್ರೇಷ್ಠ ಅಂತ ಬಳಸ್ತಾರೆ ಇದನ್ನು, ಈ ಗೋವುಗಳನ್ನು. ಕಾಳಿ, ಈಕೆ ಕಾಳಿ ಅಂತ ಮಲೆನಾಡು ಸಕಲೇಶ್ಪುರದಿಂದ ಇವರು ಬಂದಿರೋದು. ನಮ್ಮಲ್ಲಿ ಸಕಲೇಶ್ಪುರದಿಂದ ಬಂದವರು ಈ ಗೋವು. ಸಕಲೇಶ್ಪುರದ ಗೋವು ನೋಡಿ ಎಷ್ಟು ಪ್ರೀತಿ ಮಾಡುತ್ತೆ. ಇತ್ತೀಚೆಗೆ ಜನ ಪುಂಗನೂರು ಅಂತ ಹಿಂದೆ ಬಿಟ್ಬಿಟ್ಟವ್ರೆ. ಮಲೆನಾಡನ್ನು ಮನೆಗಳಲ್ಲಿ ಸಾಕಿ ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಇದ್ದರೆ ಸಾಕು, ಮಲೆನಾಡು ಗಿಡ್ಡ ಸಾಕುತ್ತೆ. ನಿಮ್ಮ ಮಾರ್ಕೆಟಲ್ಲಿ ಸಿಗೋವಂಥ ಸೊಪ್ಪುಗಳನ್ನು ತಗೊಂಬಂದು ಹಾಕೋದು ಸಾಕು. ಸುಮಾರು 6ರಿಂದ 8 kg ಸೊಪ್ಪನ್ನು ತಿನ್ನುವಂಥ ಜಾತಿಯ ಇದು. ಸುಮಾರು 3ರಿಂದ 5 ಲೀಟ್ರ್ವರೆಗೂ ಹಾಲು ಕೊಡುತ್ತೆ. ಹಣ್ಣು ತರಕಾರಿ ಎಲ್ಲವನ್ನೂ ತಿಂತದೆ. ಮತ್ತು ಇದೂ ಅಷ್ಟೇ, ಭತ್ತದ ಗದ್ದೆಯಲ್ಲಿ ಇದರ ಓರಿಗಳನ್ನು ಉಪಯೋಗಿಸ್ತಾರೆ. ಭತ್ತದ ಗದ್ದೆಯಲ್ಲಿ ಇದು ಚೆನ್ನಾಗಿ ಹೋಗುತ್ತೆ. ಮತ್ತು ಇದರ ಓರಿಗಳನ್ನು ಸಣ್ಣ ಗಾಡಿಗಳನ್ನು ಮಾಡಿ ಬೆಟ್ಟ ಹತ್ತಲು ಇದರ ಕಾಲುಗಳು ಆ ರೀತಿ ಇದೆ. ಆ ಕಾಲುಗಳು ಬೆಟ್ಟ ಹತ್ತಲಿಕ್ಕೆ ಬೇಕಾದ ರೀತಿಯ ಶೇಪ್ನಲ್ಲಿ ಭಗವಂತ ಸೃಷ್ಟಿ ಮಾಡೋನು ಇದರ ಕಾಲುಗಳನ್ನು. ಅದರಲ್ಲಿ ಬೆಟ್ಟ ಹತ್ತೋದ್ರಲ್ಲಿ ಎಷ್ಟೇ ದೊಡ್ಡ ಪರ್ವತ ಇರಲಿ ಮೇಲ್ವರೆಗೂ ಹೋಗಿ ಮತ್ತೆ ಸಂಜೆಗೆ ಕೆಳಗಡೆ ಬರುವಂಥ ಶಕ್ತಿಯನ್ನು ಹೊಂದಿದೆ ಈ ಮಲೆನಾಡು ಗಿಡ್ಡ. ಆದ್ದರಿಂದ ಈ ಮಲೆನಾಡು ಗಿಡ್ಡ ಮತ್ತು ಹಳ್ಳಿಕಾರ್, ನಾನು ಆಗಲೇ ಹೇಳ್ದಂಗೆ ಹಳ್ಳಿಕಾರ್, ಇವೆರಡು ನಮ್ಮ ರಾಜ್ಯದ ಅತ್ಯಂತ ಶ್ರೇಷ್ಠ ಗೋವುಗಳು. ಹಾಗೆ ಉತ್ತರ ಕರ್ನಾಟಕದಲ್ಲಿ ಕಿಲಾರಿ ಜಾತಿಯ ಹಸುಗಳಿದೆ. ಕಿಲಾರಿ ಜಾತಿನೂ ಅಷ್ಟೇ ಶ್ರೇಷ್ಠವಾದ ಗೋವುಗಳು, ತುಂಬ ಬೆಳ್ಳಗಿರುತ್ತೆ, ಶ್ರೇಷ್ಠವಾದ. ಹಾಗೆ ನಮ್ಮ ಕೃಷ್ಣಾ ನದಿಯ ತೀರದಲ್ಲಿ ಬೆಳೆಯುವಂಥ ಕೃಷ್ಣ ವ್ಯಾಲಿ, ಇದೂ ಅಷ್ಟೇ ನಮ್ಮ ಕರ್ನಾಟಕದ ಹೆಮ್ಮೆಯ ಬ್ರೀಡ್ಗಳು ಇವು. ಇದರ ಜೊತೆಗೆ ಡೆವಲಪ್ಡ್ ಬ್ರೀಡ್ ಅಮೃತ್ ಮಹಲ್ಲು ಅಷ್ಟೇ ನಮ್ಮ ಡೆವಲಪ್ಡ್ ಬ್ರೀಡು, ಅತ್ಯಂತ ಶ್ರೇಷ್ಠವಾದ ತಳಿ. ಅದೂ ತುಂಬ ಚೆನ್ನಾಗಿದೆ. 10 ಲೀಟ್ರ್ ಕೆಪಾಸಿಟಿ ಇದೆ ಅದರ ಹಾಲು. ನಮ್ಮ ಸರ್ಕಾರ ಏನನ್ನು ತುಂಬ ವಿಶೇಷವಾಗಿ ಪ್ರಯತ್ನ ಮಾಡಿದ್ರೆ, ದೇವನಿ ಗೋವುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದಲ್ಲೇ ಆದರೆ ಅತ್ಯಂತ ಶಕ್ತಿಶಾಲಿಯಾದಂಥ ಹಾಲು ನಮ್ಮ ಕರ್ನಾಟಕದ ಜನತೆಗೆ ಸಿಗುತ್ತದೆ ಈ 6 ತಳಿಗಳನ್ನು ರಕ್ಷಣೆ ಮಾಡಿದಲ್ಲಿ. ಆದರೆ ಸರ್ಕಾರ ಇವತ್ತು ಅಸಡ್ಡೆ ತೋರಿಸ್ತಾ ಇದೆ. ಏನು ಮಾಡೋದು, ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಫ್ರೀ ಕೊಟ್ಟು ಅಭ್ಯಾಸ ಆಗೋಗಿದೆ. ಮುಸಲ್ಮಾನರಿಗೆ ಗೋವುಗಳನ್ನು ಕಸಾಯಿಖಾನೆಗೆ ತಗೊಂಡೋಗೋದಕ್ಕೆ ಅನ್ಆಥರೈಸ್ಡ್ ಪರ್ಮಿಷನ್ ಬೇರೆ ಕೊಟ್ಟವರು ಅವರು. ಕೇಸ್ಗಳೇ ಮಾಡಬಾರ್ದು ಅಂತಾರೆ. ಆದರೂ
ನಮ್ಮ ಪೊಲೀಸ್ ಇಲಾಖೆಯನ್ನು ಮೆಚ್ಕೋಬೇಕಾಗಿದೆ. ಹಲವಾರು ಕಡೆ ಸ್ವತಃ ಅವರೇ ಹಿಡಿದು ಗೋವುಗಳನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಕಳೆದ 3 ತಿಂಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಠಾಣೆಗಳಲ್ಲಿ ಸುಮಾರು 9 ಕೇಸು, ಒಂದು 300 ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ. ಅದರಲ್ಲಿ ಮಲೆನಾಡು ಗಿಡ್ಡ, ಹಳ್ಳಿಕಾರ್, ಅಮೃತಮಹಲ್ ಇವೇ ಬಂದಿರುವಂಥದ್ದು ಕಸಾಯಿಖಾನೆಗಳಿಗೆ. ರೈತರಿಗೆ ಇದು ಕಷ್ಟ ಅಲ್ಲ ಸಾಕೋದಕ್ಕೆ, ಅವ್ರ ಕಷ್ಟ ಅನ್ಕೊಂಡ್ಬಿಟ್ಟಿದ್ದಾರೆ. HF ಜರ್ಸಿ ಹಸುಗಳದ್ದು ಹಾಲು ಕುಡಿದ್ರೆ ಇವತ್ತು ಡಯಾಬಿಟಿಕ್ ಬರುತ್ತೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಆದರೆ ನಮ್ಮ ಜನ ಏನು ಮಾಡ್ತಾರೆ ಅಂದರೆ ಅವುಗಳನ್ನೇ ಕುಡಿಯೋಕ್ಕೆ ಹೋಗ್ತಾರೆ. ನಂದಿನಿ KMFನವರು ಒಂದು ಡಿಸಿಷನ್ ತಗೊಂಡು ದೇವನಿ ಹಸು ಹಾಲು ಮತ್ತು ಹಳ್ಳಿಕಾರ ಹಸುಗಳ ಹಾಲನ್ನು ಪ್ರತ್ಯೇಕಿಸಿ ಅದನ್ನು ಜನ ಸಾಮಾನ್ಯರಿಗೆ ತಲುಪಿಸಲು ಇವತ್ತು 90 ರೂಪಾಯಿ 100 ರೂಪಾಯಿ ಇರಬೇಕು ಅದು 1 ಲೀಟ್ರ್ ಹಾಲು. ಅದನ್ನು ತಲುಪಿಸುವಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. KMFನವರು ಈ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನ ಮಾಡಿದ್ರೆ ರೈತರಿಗೆ ಈಗ ಸಿಗ್ತಾ ಇರುವಂಥ ಹಣಕ್ಕಿಂತ ಇನ್ನು ಸ್ವಲ್ಪ ಜಾಸ್ತಿ ಹಣ ನಾಟಿ ಹಸುವಿನ ಹಾಲಿನಲ್ಲಿ ಸಿಗೋದಾದರೆ ಖಂಡಿತವಾಗಿ ರೈತರೆಲ್ಲರೂ ನಾಟಿ ಹಸುವನ್ನೇ ಸಾಕ್ತಾರೆ. ಸೀಮೆ ಹಸುವನ್ನು ಸಾಕಲ್ಲ. ಇವಕ್ಕೆಲ್ಲ ನೀವು ಫೀಡ್ ಹಾಕಬೇಕಾಗಿ ಅಂತೇನಿಲ್ಲ. ಮನೆಯಲ್ಲೇ ಸ್ವಲ್ಪ ಕಾಳಿನ ಹೊಟ್ಟುಗಳನ್ನು ಹಾಕಿದ್ರೆ ತುಂಬ ಚೆನ್ನಾಗಿ ಹಾಲು ಕೊಡ್ತವೆ. ನಾವು ಅದನ್ನು ಹಾಕಲ್ಲ, ಸುಮ್ಮನೆ ಏನೇನೋ ಫೀಡು ಎಲ್ಲ ರೆಡಿಮೇಡು. ನಾವು ತಿನ್ನೋದು ರೆಡಿಮೇಡು, ನಾವು ಬದುಕೋದು ರೆಡಿಮೇಡೆ, ಇವತ್ತು ಸಾಯೋದು ರೆಡಿಮೇಡ್ ಆಗೋಗೈತೆ. ಎಲ್ಲರೂ ನೋಡಿದ್ರೆ ಸಾಯೋದಕ್ಕೆ ಪ್ಯಾಕೇಜ್, ICU ಪ್ಯಾಕೇಜ್ ತೊಗೊಂಡ್ಬಿಡ್ತಾರೆ, ಇನ್ಶೂರೆನ್ಸ್ ಮಾಡಿ ಹೋಗ್ತಾರೆ ಹಾಸ್ಪಿಟ್ಲಲ್ಲಿ, ಅಲ್ಲೇ ಸತ್ತೋಗ್ತಾರೆ. ಈ ಗೋವುಗಳ ಜೊತೆ ಪ್ರೇಮವಾಗಿರ್ರಿ, ಯಾವ ಕಾಯಿಲೆ ಕಸಾಲೆ ಬರೋಲ್ಲ. ಗೋವು ನಡೆದಾಡುವ ದೇವಾಲಯ, ನಡೆದಾಡುವ ಧನ್ವಂತ್ರಿಯ ಗೋವು. ಧನ್ವಂತ್ರಿ ಅಂದರೆ ಆಯುರ್ವೇದ ಶಾಸ್ತ್ರದ ಪಿತಾಮಹ. ಆ ನಡೆದಾಡುವ ಧನ್ವಂತರಿ, ಆ ಧನ್ವಂತರಿಗೆ ಆಯುರ್ವೇದದ ಪಾಠವನ್ನು ಮಾಡಿದ್ದು ಈ ಬ್ರಹ್ಮನ ಮಾನಸ ಪುತ್ರಿ ಗೋವು. ಆಕೆ ಗೊತ್ತಿತ್ತು ಆಯುರ್ವೇದ. ಇವತ್ತೂ ಸಾಕಷ್ಟು ವೃಕ್ಷಗಳು ಬೆಳೆಯೋದು ಗೋವಿನ ಸಗಣಿಯ ಮೂಲಕ. ನಾವು ಹಾಕಿದ್ರೆ ಬೀಜ ಬರಲ್ಲ. ನೀವು ಹಳ್ಳಿ ಮರದಲ್ಲಿ ಬೀಜ ನೋಡಿದ್ದೀರಾ ಯಾವತ್ತಾದರೂ? ಆದರೆ ಪಕ್ಷಿಗಳ ಇಕ್ಕೆಯಲ್ಲಿ ಮತ್ತು ಹಸುವಿನ ಸಗಣಿಯಲ್ಲಿ ಅರಳಿ ಗಿಡದ ಬೀಜಗಳಿರುತ್ತೆ. ನಮಗೆ ಗೊತ್ತಿಲ್ಲ. ನೀವು ಇವತ್ತು ಗೋವಿನ ಹತ್ರ ಮಾತಾಡಿ, ನಾಳೆ ಬೆಳಗ್ಗೆ ಬಂದು ಅದು ಮೇಯಕ್ಕೆ ಬಿಟ್ಬಿಡಿ. ನಿಮ್ಮ ಕಾಯಿಲೆ ಹೇಳಿದ್ರೆ ನಾಳೆ ಬೆಳಗ್ಗೆ ಅದಕ್ಕೆ ತಕ್ಕಂಗೆ ಔಷಧಿ ತಿಂದು ಬಂದು ನಿಮಗೆ ಹಾಲು ಗಂಜಲ ಕೊಡ್ತಾಳೆ. ಅಂಥ ಒಂದು ಪವಿತ್ರವಾದದ್ದು ಗೋವು. ಮಲೆನಾಡಿಗಿಂತ ಏನು ಕಡಿಮೆ ಏನಲ್ಲ. ಇವತ್ತು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥ ಒಂದು ಪ್ರಾಣಿಯಾಗಿದೆ. ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ ಹಲವಾರು ಮಲೆನಾಡಿಗಿದ್ದ ರೈತರು ಸೇರಿ ಒಂದು ಸಂಘಟನೆಯನ್ನು ಮಾಡಿ ಈಗ ಅದರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡಬೇಕಾದ ಕೆಲಸಗಳನ್ನು ಇವತ್ತು ಜನ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಪ್ರೀತಿಯಾಗಿದ್ದಾವೆ ಅವುಗಳ ಮುಖ, ನೋಡಿ ಎಷ್ಟು ಪ್ರೀತಿಯಿಂದ ಇದೆ. ಇದಕ್ಕೆ ನಮ್ಮ ರಾಜ್ಯದ ಹಳ್ಳಿಕಾರ್, ಮಲೆನಾಡಿಗಿಡ್ಡ, ಕಿಲಾರಿ, ಜವಾರಿ, ಕೃಷ್ಣ ವ್ಯಾಲಿ ಮತ್ತು ಅಮೃತ್ ಮಹಲ್, ಇದರ ಜೊತೆಗೆ ದೇವನಿ ತಳಿ, ಇದನ್ನು ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂ ಇದನ್ನು ರಾಷ್ಟ್ರೀಯ ತಳಿಯಾಗಿ ಘೋಷಣೆ ಮಾಡಿ ಇದರ ನಾಶ ಆಗೋಕ್ಕಿಂತ ತಳಿಬೇಕು. ಕಸಾಯಿಖಾನೆಗಳಲ್ಲಿ ಈ ಗೋವುಗಳು ಕಾಣಿಸಬಾರ್ದು, ಈ ಗೋವುಗಳನ್ನು ವಧೆ ನಿಲ್ಲಿಸಬೇಕು ಅಂತ ನಾನು ಈ ಒಂದು ವಿಚಾರಧಾರೆಯಲ್ಲಿ ಅದನ್ನೂ ಹೇಳ್ತಾ ಸಾಕಷ್ಟು ಈ ಗೋವುಗಳನ್ನು ಈಗ ಮನೆ ಮನೆಗೂ ಸಾಕಬೇಕು. ಇದರೊಟ್ಟಿಗೆ ಆಂಧ್ರ ಪ್ರದೇಶನ ಪುಂಗನೂರು ತಳಿ, ಇದು ಅಷ್ಟೇ ಒಂದು ಕಾರ್ ಪಾರ್ಕಿಂಗ್ ಜಾಗದಲ್ಲಿ ಸಾಕ್ಬೋದು. ತಿರುಪತಿಯ ಕಾಡುಗಳಲ್ಲಿ ಇದು ಮಲೆನಾಡಿಗೆ ರೀತಿಯಲ್ಲಿ ಬೆಳ್ಕೊಂಡು ಬಂದಿರುವಂಥದ್ದು. ಹೇಳ್ತಾರೆ ಒಂದು ಕಥೆಯ ಪ್ರಕಾರ ತಿರುಪತಿ ತಿಮ್ಮಪ್ಪನಿಗೆ ಹಾಲು ಕೊಟ್ಟಿದ್ದು ಇದೇ ಪುಂಗನೂರು ಜಾತಿಯ ತಳಿ ಅಂತ. ಆ ಯಪ್ಪ ತಪಸ್ಸು ಮಾಡ್ತಾ ಇದ್ದಾಗ ಆ ತಪಸ್ಸು ಹುತ್ತದ ಮೇಲೆ ಹಾಲು ಕೊಡುವಂಥ ಗೋವು ಯಾವುದು ಅಂದರೆ ಈ ಪುಂಗನೂರು ತಳಿ ಅಂತ ಹೇಳ್ತಾರೆ. ಇವತ್ತಿಗೂ ಅಲ್ಲಿ ಕಾಡಲ್ಲಿ ಪಾಪನಾಶಂ ಮೇಲೆ ಬೆಟ್ಟದ ಪಕ್ಕದಲ್ಲಿ ಪಾಪನಾಶಂ ಪಕ್ಕದಲ್ಲಿ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಪುಂಗನೂರು ತಳಿಗಳನ್ನು ಸಾಕಿ ಅದರ ಹಾಲನ್ನೇ ಅಭಿಷೇಕಕ್ಕೆ ಬಳಸ್ತಾ ಇದ್ದಾರೆ ಅಂತ ಒಂದು ಪ್ರತೀತಿ ಇದೆ ಮತ್ತು ಬಳಸ್ತಾನೂ ಇದ್ದಾರೆ ಇತ್ತೀಚೆಗೆ. ಇದರ ತುಪ್ಪ ಕನಿಷ್ಠ ಅಂದರೂ 6,000 ರೂಪಾಯಿಗೆ ಮಾರಾಟ ಆಗುತ್ತೆ. ಯಾಕೆಂದರೆ ಇದು ತುಂಬ ಔಷಧಿ ಗುಣ ಇದೆ.
ಇದರಲ್ಲಿ ಕ್ಯಾನ್ಸರ್ ನಿವಾರಕ ಇದೆ, ಕಫ ನಿವಾರಕ ಇದೆ ಮುಖ್ಯವಾಗಿ. ಯಾಕೆಂದರೆ ತುಳಸಿಯನ್ನು ಚೆನ್ನಾಗಿ ತಿಂತಾಳೆ, ಗರ್ಕೆಯನ್ನು ಚೆನ್ನಾಗಿ ತಿಂತಾಳೆ ಈ ಮಲ್ನಾಡ್ ಗಿಡ್ಡ. ಮತ್ತು ಪುಂಗನೂರು ಹಸುಗಳು, ಪುಂಗನೂರು ಹಸುಗಳು ಬೆಳ್ಳಗಿದ್ರೆ ಮಲ್ನಾಡ್ ಗಿಡ್ಡ ಕಪ್ಪಗೆ ಬರುತ್ತೆ. ಮೂಲ ತಳಿ ಅಂತ ಈ ಕಪ್ಪುದನ್ನು. ಇದರ ಜೊತೆಗೆ ಕೆಂಚಿಗಿರೋದು, ಸ್ವಲ್ಪ ಬಿಳಿ ಬಣ್ಣ ಮಿಕ್ಸ್ ಆಗಿರೋವಂಥದ್ದು ಬರುತ್ತೆ. ಬ್ರಿಟಿಷರ ಕಾಲದಲ್ಲಿ ಇದರಲ್ಲಿ ಹಾಲು ಜಾಸ್ತಿ ತೆಗಿಬೇಕು ಅಂತ ಸಾಯಿವಾಲ್ ಇನ್ಸಿಮಿನೇಷನನ್ನು ಮಾಡಿಸಿದ್ರು. ಅದರಿಂದ ಕೆಂಚಿಗೆ ಬರುವಂಥ ಕೆಲವು ಹಸುಗಳು ಇತ್ತೀಚೆಗೆ ಕಾಣಸಿಗುತ್ತೆ ನಮಗೆ, ಅದರ ಪ್ರಭಾವ. ಆದರೆ ಮಲ್ನಾಡ್ ಗಿಡ್ಡ ನನಗೆ ತಿಳಿದ ಮಟ್ಟಿಗೆ, ನನಗೆ ನನ್ನ ಗುರುಗಳು ನಿರಂಜನ್ ವರ್ಮಾ ಅವರು ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ. ಅದರಲ್ಲಿ ಈ ಮಲ್ನಾಡ್ ಗಿಡ್ಡ ಮೂಲ ತಳಿಯ ಬಣ್ಣ ಬಂದು ಕಪ್ಪು ವರ್ಣ, ಸೂರ್ಯನ ಶಕ್ತಿಶಾಲಿಯಾದಂಥ ರೇಸನ್ನು ಎಳ್ಕೊಂಡು ಇದು ನಮಗೆ ಔಷಧಿಯುಕ್ತವಾದಂಥ ಹಾಲನ್ನು ನಮಗೆ ಕೊಡುತ್ತೆ. ಇದರ ತಳಿಯ ತುಪ್ಪ ಮಾಡಿದ್ರೆ ನೀವು ನಂಬಲಿಕ್ಕಾಗಲ್ಲ, ಬಂಗಾರದ ಕಲರ್ ಬರ್ತದೆ. ಬಂಗಾರದ ಕಲರ್ ಕರೆಕ್ಟಾಗಿ ಇದನ್ನು ತುಪ್ಪ ಮಾಡಿದ್ರೆ ಬಂಗಾರದ ಕಲರ್ ತುಪ್ಪ ಬರುತ್ತೆ. ಇದರದ್ದೇ ಪಂಚಗವ್ಯವನ್ನು ಕ್ಯಾನ್ಸರ್ ಪೇಷೆಂಟ್ಗಳಲ್ಲಿ ಉಪಯೋಗಿಸಿದರೆ, ಮಲ್ನಾಡ್ ಗಿಡ್ಡ ಹಸುವಿನ ಪಂಚಗವ್ಯವನ್ನು ಅವರು ಪ್ರತಿನಿತ್ಯ ತಗೊಂಡಿದ್ದೇ ಆದರೆ, ಇದು ಕ್ಯಾನ್ಸರ್ ಪೇಷೆಂಟ್ಗಳು ಮಲ್ನಾಡ್ ಗಿಡ್ಡದ ಗೋವಿನ ಸೇವೆಯನ್ನು ಮಾಡಿದ್ದೇ ಆದರೆ ಕ್ಯಾನ್ಸರ್ ಬಹು ಬೇಗವಾಗಿ ಅವರಿಗೆ ನಿವಾರಣೆ ಆಗುತ್ತೆ. ಬೆಳಗ್ಗೆ ಎದ್ದು ಅದರ ಗಂಜಲ ಸಗಣಿಯನ್ನು ಎತ್ತೋದು, ಅದರ ಹಾಲು ಕರೆಯುವಂಥದ್ದು, ಈ ರೀತಿ ಅದಕ್ಕೆ ಹುಲ್ಲಾಕುವಂಥದ್ದು, ಅದರ ಉಸಿರಾಟದ ಜೊತೆಗೆ ನಮ್ಮ ಉಸಿರಾಟ ಇದ್ದಾಗ ಬೇಗ ನಮ್ಮ ಕ್ಯಾನ್ಸರನ್ನು ನಾವು ಗುಣ ಮಾಡ್ಕೋಬೋದು ಅಂತ ಇತ್ತೀಚಿನ ಸಂಶೋಧನೆಗಳಲ್ಲಿ ಗೊತ್ತಾಗಿದೆ. ನಮ್ಮ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಇದಕ್ಕೆ ಮುಖ್ಯ ಇದ್ದಂತಹ ಅಧಿಕಾರಿ ಡಾಕ್ಟರ್ KP ರಮೇಶ್ ಅಂತ, ಅವರು ಸೈಂಟಿಸ್ಟು. ಅದಕ್ಕೆ ಮುಂಚೆ ಡಾಕ್ಟರ್ OB ರೆಡ್ಡಿ ಸರ್ ಇದ್ದರು, ಅವರು ದೇವನಿ ತಳಿ ಬಗ್ಗೆ ರಿಸರ್ಚ್ ಮಾಡಿದ್ರು. ಡಾಕ್ಟರ್ KP ರಮೇಶ್ ಅವರು ಮಲ್ನಾಡ್ ಗಿಡ್ಡ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಇವತ್ತು ಮಂಗಳೂರಲ್ಲಿ ಕೊಯ್ಲಾ ಫಾರಮ್ ಅಂತಿದೆ, ಅಲ್ಲಿ ಮಲ್ನಾಡ್ ಗಿಡ್ಡಗಳನ್ನು ಸಾಕ್ತಾ ಇದ್ದಾರೆ. ಆದರೆ ಸಾಲದು, ಮಲ್ನಾಡ್ ಗಿಡ್ಡ ಸಾಕಲಿಕ್ಕೆ ಅಲ್ಲೇನು ವ್ಯವಸ್ಥೆಗಳಾಗಬೇಕು. ಇವತ್ತು ಸರ್ಕಾರ ಸುಮ್ಮನೆ ಒಂದು ಮಾಡಿ ಇಟ್ಟುಬಿಟ್ಟಿದೆ. ಆದರೆ ಅದರ ಮುಂದಿನ ಪ್ರಯೋಗಗಳನ್ನು ಅದರ ಬಗ್ಗೆ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಅಲ್ಲಿ ಮಾಡಬೇಕಾಗಿತ್ತು, ಮಾಡಿಲ್ಲ. ನಮ್ಮ ಎಲ್ಲ ಇದೆ ರಾಜಕೀಯ ಕಿತ್ತಾಟದಲ್ಲಿ ಇವುಗಳ ದುಡ್ಡನ್ನು ನುಂಗಾಕಿ ಲಾಲು ಪ್ರಸಾದ್ ಮೇವು ಹಗರಣ ಮಾಡಿದ. ಇನ್ನು ಬಂದಂಥ ಸರ್ಕಾರಗಳು ನಮ್ಮ ರಾಜ್ಯದಲ್ಲಿ ಮೇವು ಹಗರಣ ಮಾಡಲಿಲ್ಲ ಇವರು, ಯಾಕಂದರೆ ಮೇವು ದುಡ್ಡು ಕೊಡೋಲ್ಲ. ಇವುಗಳ ಸಂರಕ್ಷಣೆಗೆ ಅಥವಾ ಹೊರಗಿನ ಗೋಶಾಲೆಗಳಿಗೆ ಇವರು ಕೇವಲ ಒಂದು 2 ಕೋಟಿವರೆಗೂ ಅನುದಾನ ಕೊಡ್ತಾರೆ. ಅದು ಯಾವ ಮೂಲೆಗೂ ಅಲ್ಲ. 17,000 ರೂಪಾಯಿ ಕೊಡುತ್ತೆ. ಯೋಗಿ ಸರ್ಕಾರ ಯಾವ ಮನೆಯಲ್ಲಿ ನಾಟಿ ಹಸುಗಳನ್ನ ಸಾಕ್ತಾರೆ ಅವರಿಗೆ 900 ರೂಪಾಯಿ ದುಡ್ಡು ಕೊಡ್ತೈತೆ ಯೋಗಿ ಸರ್ಕಾರ ಪ್ರತಿ ತಿಂಗಳು. ಗೋವನ್ನು ಸಾಕಿ, ಎತ್ತುಗಳನ್ನು ಸಾಕಿ, ನಂದಿಗಳನ್ನು ಸಾಕಿ ಅಂತ. ಇವತ್ತು ನಮ್ಮದೇ ರಾಜ್ಯದಲ್ಲಿ ನಂದಿಗಳ ಸಂಖ್ಯೆನೂ ಕಡಿಮೆ ಆಗೋಗ್ತೈತೆ. ಮೊನ್ನೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೋಸೇವಾ ಗತಿವಿಧಿ ಮೂಲಕ ರಾಧಾಸುರಭಿ ಗೋಶಾಲೆಯವರು ನಂದಿ ಗೋಯಾತ್ರೆ ಅಂತ ಮಾಡಿದ್ರು. ಮತ್ತು ಉತ್ತರ ಕರ್ನಾಟಕದಿಂದನೂ ಬಸವರಾಜ್ ಅವರು ನಂದಿ ಗೋಯಾತ್ರೆಯನ್ನು ತಗೊಂಡ್ಬರ್ತಾ ಇದ್ದಾರೆ. ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ರಾಜಸ್ಥಾನಿಂದನೂ ನಂದಿ ಗೋಯಾತ್ರೆ ನಡೀತಾ ಇದೆ. ನಂದಿಗಳು ಉಳಿದಲ್ಲಿ ಮಾತ್ರ ನಮ್ಮ ಜೀವನ ಮೌಲ್ಯಗಳು ಉಳಿಯುತ್ತೆ ಮತ್ತು ನಾವೆಲ್ಲರೂ ಉಳಿಯುತ್ತೇವೆ ಅಂತ ಹೇಳ್ತಾ ನಾನು ಈ ಒಂದು ಸಣ್ಣ ಮಾತನ್ನು ಮುಗಿಸ್ತೀನಿ. ಇಷ್ಟವಾದರೆ ಈ ಫೇಸ್ಬುಕ್ಕು ಮತ್ತು ಈ ವಿಡಿಯೋ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ರೆಡ್ಡಿಯವರಿಗೆ ಇನ್ನೂ ಪ್ರೋತ್ಸಾಹ ಕೊಡಿ, ಗೋವುಗಳ ಬಗ್ಗೆ ಇನ್ನೂ ಹೆಚ್ಚು ಮಾಡಬೇಕು ಅಂತ. ಜೊತೆಗೆ ಗೋವುಗಳು ಪಾಪ ತುಂಬ ಪ್ಲ್ಯಾಸ್ಟಿಕ್ಕನ್ನು ತಿಂತಾ ಇದೆ. ಆ ಪ್ಲ್ಯಾಸ್ಟಿಕ್ಕನ್ನು ತಿಂದಂಗೆ ನಾವು ಹಳ್ಳಿಗಳಲ್ಲಿ ವ್ಯವಸ್ಥೆ ಮಾಡ್ಕೋಬೇಕು. ದಯವಿಟ್ಟು ನೀವು ಹೊಲಗಳಲ್ಲಿ ಇದರಲ್ಲಿ ಪ್ಲ್ಯಾಸ್ಟಿಕ್ಕನ್ನು ಹಾಕಬೇಡಿ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಿ, ಪರಿಸರವನ್ನು ರಕ್ಷಣೆ ಮಾಡಿ, ಹೆಚ್ಚು ಮರಗಳನ್ನು ಬೆಳೆಸಿ, ಆಹಾರ ಕೊರತೆ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಸಣ್ಣ ಮಾತನ್ನು ಮುಗಿಸ್ತೀನಿ. ಇನ್ನು ಮುಂದುವರೆದ ಭಾಗವನ್ನು ನಮ್ಮ ರಾಮಚಂದ್ರು ನಡೆಸ್ಕೊಡ್ತಾರೆ. ಕಳೆದ 30 ವರ್ಷದಿಂದ ಗೋ ಸೇವೆಯಲ್ಲಿ ನಿರತರಾಗಿ ನೋಡಿ, ಅವರು ಇವತ್ತು ನಮ್ಮ ಗೋಶಾಲೆಯ
ಸೂಪರ್ವೈಸರ್ ಅವರು, ಗೋವಿನ ಸೂಪರ್ವೈಸರು. ಇವತ್ತು ಕಾರ್ಮಿಕರು ಬರಲಿಲ್ಲ, ಆದರೂ ಶೆಡ್ ತೊಳೆಯೋದನ್ನು ನಾವು ನಿಲ್ಲಿಸಿಲ್ಲ.